ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದ ಫಾಲ್ಟಾದಲ್ಲಿ ನಾಳೆ 21ನೇ ತಾರೀಕು ಮತ್ತೆ ಮರುಮತದಾನ. 21ನೇ ತಾರೀಕು ಮರುಮತದಾನ, 24ನೇ ತಾರೀಕು ಫಲಿತಾಂಶ. ಇದಕ್ಕೆ ಮತ್ತೆ ಮರುಮತದಾನ ಅಂತ ಯಾಕಂದೆ? ಯಾಕೆಂದರೆ ಈಗಾಗಲೇ 2 ಬಾರಿ ಪ್ರಯತ್ನ ಮಾಡಿ 2 ಬಾರಿಯೂ ಕೂಡ ಚುನಾವಣಾ ಆಯೋಗ ಈ ಮತಕ್ಷೇತ್ರದಲ್ಲಿ ವಿಫಲಗೊಂಡಿದೆ. ನಿಮ್ಗೆ ಗೊತ್ತು, ಮೊದಲೇ ಸಲ ಈ ಕಮಲದ ಚಿಹ್ನೆ ಇದೆಯಲ್ಲ, ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು. BJP ಏಜೆಂಟ್ ಬಂದು ಗಲಾಟೆ ಮಾಡಿದ, ನೋಡಿ ಈ ರೀತಿಯಾದಂಥ ಮೋಸ ವಂಚನೆ ನಡೀತಾ ಇದೆ, ನೀವು ಹೆಂಗೆ ಆಸ್ಪದ ಮಾಡಿಕೊಡ್ತಾ ಇದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತ ಗಲಾಟೆ ಮಾಡಿದ ಮೇಲೆ ಚುನಾವಣಾ ಆಯೋಗ ಬಂದು ಮತದಾನವನ್ನು ಸ್ಥಗಿತಗೊಳಿಸುತ್ತೆ, ಮತ್ತೆ ಮರು ಮತದಾನಕ್ಕೆ ಅವಕಾಶ ಕೊಡುತ್ತೆ. ಅದಾದ ಮೇಲೆ ಗಲಾಟೆಯಾಗಿ ಮತ್ತೆ ಸಮಸ್ಯೆ ಉಂಟಾದ ಸಂದರ್ಭದಲ್ಲಿ ಚುನಾವಣೆಯನ್ನು ಮುಂದೂಡಿ ಉಳಿದ ಕ್ಷೇತ್ರಗಳ ಮತ ಎಣಿಕೆ ನಡೆಯಲಿ, ಫಲಿತಾಂಶ ಬರಲಿ, ಸರ್ಕಾರ ರಚನೆ ಆಗಲಿ, ಈ ಒಂದು ಕ್ಷೇತ್ರವನ್ನು 21ನೇ ತಾರೀಕು ಇಟ್ಕೊಳ್ಳೋಣ ಅಂತ ಇಟ್ಕೊಂಡ್ರು. ಅದು ನಾಳೆ ಇದೆ. ಇದು ಭಾಳ ಜಿದ್ದಾಜಿದ್ದಿ ಕ್ಷೇತ್ರ. ಯಾಕೆ? ಇಲ್ಲಿ ಒಬ್ಬ ಪುಷ್ಪ ಇದ್ದಾನೆ. ಈತ ತನ್ನನ್ನು ತಾನು ಪುಷ್ಪ ಅಂತ ಕರ್ಕೋತಾ ಇದ್ದ. ಪರಾರಿಯಾಗಿದ್ದಂಥ ವ್ಯಕ್ತಿ ಜಹಾಂಗೀರ್ ಖಾನ್ ಅಂತ ಈತನ ಹೆಸರು. ಅಭಿಷೇಕ್ ಬ್ಯಾನರ್ಜಿಯ ಬಲಗೈ ಬಂಟ, ಮಮತಾ ಬೇಗಂ ಅವರ ಪಕ್ಕಾ ನಿಷ್ಠ TMCಯ ಅಭ್ಯರ್ಥಿ. ಈತ ಇದ್ದಕ್ಕಿದ್ದ ಹಾಗೆ, ನನಗೆ ನಗು ಬರೋದು ಅದೇ ರೀ, ಇದ್ದಕ್ಕಿದ್ದ ಹಾಗೆ ಸುವೇಂದು ಅಧಿಕಾರಿಯವರಿಗೆ ಬೆಂಬಲವನ್ನು ಘೋಷಿಸ್ತಾ ಚುನಾವಣೆಯ ಪ್ರಕ್ರಿಯೆಯಿಂದ ಹಿಂದೆ ಸರಿತಾ ಇದ್ದಾನೆ. ನಾನು ಇನ್ನು ಮುಂದೆ ಇದು ಅಭ್ಯರ್ಥಿಯಾಗಿ ಮುಂದುವರಿತಾ ಇಲ್ಲ, ಈ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಅಲ್ಲ, ಸ್ಪರ್ಧಿ ಅಲ್ಲ. ಸುವೇಂದು ಅಧಿಕಾರಿಯವರು ಫಾಲ್ಟಾ ಕ್ಷೇತ್ರದಲ್ಲಿ ವಿಶೇಷ ಪ್ಯಾಕೇಜನ್ನು ಕೊಡ್ತಾ ಇರೋದರಿಂದ ನಾನು ಅವರಿಗೆ ನನ್ನ ಬೆಂಬಲವನ್ನು ಘೋಷಿಸ್ತಾ ಇದ್ದೀನಿ, ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇದ್ದೀನಿ. ಅಲ್ಲ ರೀ, ಇದೇ ಮನುಷ್ಯ ನಮ್ಮ ಪ್ರಯಾಗರಾಜನ IPS ಆಫೀಸರ್ ಬಂದ ಸಂದರ್ಭದಲ್ಲಿ ಯಾವ ಮಾತನ್ನು ಹೇಳಿದ್ದ ಅಂತ ನೆನಪು ಮಾಡ್ಕೊಳ್ಳಿ. ನಾನು ನೋಡಿ ಮಜಾ ಹೆಂಗಿದೆ ಹೇಳೋದವನು, ನಾನು ಪುಷ್ಪ ಸರ್ ನಹಿ ಝುಕಾವುಂಗ ಅಂತ ಹೇಳಿ, ನಾನು ತಲೆ ತಗ್ಸಲ್ಲ. ನನಗೆ ಒಂದು ಸಲ ಏನಾಗತ್ತೆ, ಆಫೀಸರು ಅವ್ರ ಮನೆ ಹತ್ರ ಹೋಗ್ಬಿಡ್ತಾರೆ, ಕುಟುಂಬದವರೆಲ್ಲ ಇರ್ತಾರೆ, ಈತ ಮಾತ್ರ ಕೈಗೆ ಸಿಗ್ತಿರಲ್ಲ, ತಪ್ಸ್ಕೊಂಡು ಓಡಾಡ್ತಾ ಇರ್ತಾರೆ. ಆವಾಗ ಬೆದರಿಕೆ ಹಾಕಿ ಬಂದಿರ್ತಾರೆ ಅವರು. ಬೆದರಿಕೆ ಹಾಕಿ ಬಂದ ಸಂದರ್ಭದಲ್ಲಿ ಈತ ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ಅಂಥವ್ನು ಇಂಥವನಲ್ಲ, ನಾನು ಪುಷ್ಪ, ನನ್ನನ್ನು ಬಗ್ಸೋಕ್ಕಾಗಲ್ಲ ಯಾರಿಗೂ ಅಂತ ಹೆದರಿಸಿರ್ತಾನೆ. ಅದಾದ ಮೇಲೆ ಇಲ್ಲಿವರೆಗೂ ಆತ ಪತ್ತೆನೇ ಇಲ್ಲ, ಪರಾರಿ ಆಗಿಬಿಟ್ಟಿದ್ದ. ಚುನಾವಣಾ ಕಣದಲ್ಲಿ ಪ್ರಚಾರ ಮಾಡಬೇಕು, ಓಡಾಡಬೇಕು, ಮತ ಕೇಳಬೇಕು, ಯಾವುದೂ ಇಲ್ಲವೇ ಇಲ್ಲ. ಇದಕ್ಕಿದ್ದ ಹಾಗೆ ನಾಪತ್ತೆ ಆದವನು ನಿನ್ನೆ ಬಂದು ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇದ್ದೀನಿ. ಹಾಗಾದರೆ ಬೇರೆ ಯಾರಿದ್ದಾರೆ ಅಲ್ಲಿ ಅಭ್ಯರ್ಥಿಗಳು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ದೇವಾಂಶು ಪಾಂಡಾ ಅಂತ ಇದ್ದಾರೆ. ಅವ್ರು ಬಿಟ್ಟರೆ ಕಾಂಗ್ರೆಸ್ಸಿಂದ ನಿಮ್ಗೆ ಗೊತ್ತಿದೆ, ಅಲ್ಲಿ ಮುಸಲ್ಮಾನ ಕ್ಯಾಂಡಿಡೇಟನ್ನೇ ಹಾಕೋದು. ಅಬ್ದುಲ್ ರಜಾಕ್ ಮೊಲ್ಲಾ ಅಂತ ಅವನ ಹೆಸರು, ಮೌಲಾ ಅಲ್ಲ ಮೊಲ್ಲಾ, ಕಾಂಗ್ರೆಸ್ ಅಭ್ಯರ್ಥಿ. ಶಂಭುನಾಥ್ ಕಾರ್ಮಿಕ್ ಅಂಥೇಳಿ CPIM ಅಭ್ಯರ್ಥಿ ಇದ್ದಾರೆ. ಇವು ಲೆಕ್ಕಕ್ಕೆ ಬರೋದಿಲ್ಲ ಬಿಡಿ, ಯಾಕೆಂದರೆ ಕಾಂಗ್ರೆಸ್ಸು ಅಲ್ಲಿ ಅಸ್ತಿತ್ವದಲ್ಲಿ ಇಲ್ಲ, ಮತ್ತು CPIM ಅಂತೂ ಪ್ರಶ್ನೆನೇ ಬರೋದಿಲ್ಲ. ಇವರು ಏನು ಜಟಾಪಟಿನೂ ಇಲ್ಲ, ಜಂಗಿ ಕುಸ್ತಿನೂ ಏನಿಲ್ಲ. ನಾ ಅದಕ್ಕೆ ನಮ್ಮ ಥಂಬ್ನೇಲ್ನಲ್ಲಿ ಇವತ್ತು ಹಾಕಿದ್ದು, ಮದುವೆ ಮನೆಯಲ್ಲಿ ಗಂಡೇ ಇಲ್ಲ ಅಂತ. ಈ ಚುನಾವಣೆಯ ಮತದಾನಕ್ಕೂ ಯಾವ ಅರ್ಥ ಇರೋದಿಲ್ಲ, ಆದರೆ ಕೌಂಟಿಂಗ್ ಅಂತೂ ಲೆಕ್ಕಕ್ಕೆ ಬರೋದಿಲ್ಲ. ಫಲಿತಾಂಶ ಏನು ಅಂತ ಮುಂಚೆ ಗೊತ್ತಾಗಿರುತ್ತೆ. ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಪ್ರಕ್ರಿಯೆಯನ್ನು ನಡೆಸಲಾಗತ್ತೆ. ಹೇಗೆ ಸುವೇಂದು ಅಧಿಕಾರಿಯವರ ಆಡಳಿತದ ಇದು ಇದೆ, ಪ್ರಭಾವಳಿ ಇದೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಪ್ರತಿಷ್ಠಿತ ಕ್ಷೇತ್ರ ಇರುತ್ತೆ ಅಲ್ಲಿ ಅಭ್ಯರ್ಥಿಯನ್ನೇ ಉಳಿಸ್ಕೊಳ್ಳಿಕ್ಕೆ ಮಮತಾ ಬೇಗಂಗೆ ಸಾಧ್ಯ ಆಗಲಿಲ್ಲ ಅಂದರೆ ಯಾವ ಮಟ್ಟಿಗೆ ಇವರು ಸೋತು ಹೈರಾಣಾಗಿದ್ದಾರೆ ಅಂತ ಇವತ್ತು ನಮ್ಮ ಸಾರ್ವಜನಿಕ, ನಮ್ಮ ಸಾಮಾಜಿಕ ಜಾಲತಾಣದ ಬಂಧು ಒಬ್ಬರು ಪ್ರಶ್ನೆ ಕೇಳಿದ್ರು. ನರೇಂದ್ರ ಮೋದಿ ಅವರೇನೋ ಬಿಟ್ಟು ಓಡಿ ಹೋದ್ರಂತಲ್ಲ ಪತ್ರಿಕಾಗೋಷ್ಠಿಯಿಂದ ನಾರ್ವೆದಲ್ಲಿ, ಎಲ್ಲ ಕಡೆ ಭಾಳ ದೊಡ್ಡದಾದಂಥ ಗುಲ್ಲಾಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಕೇಳಿದರು. ಹೇಳಲೇಬೇಕಾದ ಉತ್ತರ, ಯಾಕಂದರೆ ಎಲ್ಲರಿಗೂ ಭಾಳ ದೊಡ್ಡದಾದಂಥ ಇದ್ರ ಬಗ್ಗೆ ಕುತೂಹಲ ಇರುತ್ತೆ. ಆಮೇಲೆ ನರೇಂದ್ರ ಮೋದಿಯವ್ರ ಮೇಲೆ ಈ ರೀತಿ ಸಗಣಿ ಎರಚಲಿಕ್ಕೆ ಕಾಯ್ಕೊಂಡು ಜನ ಕಾಯ್ತಿರ್ತಾರೆ, ಅದು ವಿಶೇಷವಾಗಿ ಭಾರತದಲ್ಲಿ. ಮತ್ತು ಭಾರತದ ಹೆಸರು ಹೇಳಿಕೊಂಡು ವಿದೇಶಕ್ಕೆ ಹೋಗಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಪತ್ರಕರ್ತರು ಮತ್ತು ವಿದೇಶದ ಏಜೆಂಟರು
ಪ್ಲ್ಯಾಂಟ್ ಮಾಡಿರುವಂಥ ಪತ್ರಕರ್ತರು, ಅದು CIA ಇರ್ಬೋದು, ISI ಇರ್ಬೋದು. ಅಂಥವಳೊಬ್ಬಳು, ಆಕೆ ಹೆಸರು ಹೆಲ್ಲೆ ಲಿಂಗ್ ಅಂತೇಳಿ ಆಕೆ ಹೆಸರು. ಈಕೆ ಯಾವುದೋ ಪ್ರತಿಷ್ಠಿತ ಪತ್ರಿಕೆಯ ವರದಿಗಾರ್ತಿ ಅಲ್ಲ ಏನಲ್ಲ. ಆಕೆಗೆ ಟ್ವಿಟರ್ನಲ್ಲಿ ಫಾಲೋವರ್ಸ್ ಇದ್ದದ್ದೇ 814 ಜನ ಮುಂಚೆ, ಕೇವಲ 814 ಜನ. ನಾವು 3.25 ಲಕ್ಷ ಜನ ಸಬ್ಸ್ಕ್ರೈಬರ್ ಇಟ್ಕೊಂಡ್ರು ಕೂಡ ಯಾರಾದರೂ ಏನು ರೀ 3.25 ಲಕ್ಷ ಜನ ಚಂದಾದಾರರಿದ್ದಾರೆ ನಾನು ಹೇಳ್ತೀನಿ ಅಲ್ರಿ, 6 ಕೋಟಿ ಜನಸಂಖ್ಯೆ ಕರ್ನಾಟಕ, 3.25 ಲಕ್ಷ ಎಷ್ಟು ಪರ್ಸೆಂಟ್ ಆಗತ್ತೆ? ನಾವಿನ್ನೂ ಜನರಿಗೆ ಮುಟ್ಟೇ ಇಲ್ಲ ಅಂತ ವಿನೀತರಾಗಿ ಹೇಳ್ತೀವಿ. ಆದರೆ ಈಕೆಯ ದುರಹಂಕಾರ ನೋಡಿ. ಈಕೆ ಮೊದಲು ಒಂದು ಪೋಸ್ಟ್ ಮಾಡ್ತಾಳೆ, ಏನಂತಂದರೆ ಭಾರತದಲ್ಲಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ ಏನಿದೆಯಲ್ಲ ಅದು ಎಷ್ಟು ಕಳಪೆಯಾಗಿದೆ ಅಂದರೆ ಪ್ಯಾಲೆಸ್ಟೈನ್, ಕ್ಯೂಬಾ ಮತ್ತು UAEಗಿಂತ ಕಡೆಯಾದಂಥ ದೇಶ ಭಾರತ. ಅದಕ್ಕಿಂತ ಕಳಪೆಯಾದಂಥ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯವಸ್ಥೆಯಲ್ಲಿ ಯಾರೂ ತಮ್ಮ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ, ಆ ಸ್ಥಿತಿ ಇದೆ ಅಂತ ಒಂದು ಪೋಸ್ಟ್ ಹಾಕಿರ್ತಾಳೆ ಇವಳು. ಮಜಾ ಅಂದರೆ ನೋಡಿ, ಇಲ್ಲಿ UAEನಲ್ಲಿ ನಿಮ್ಗೆ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಯುದ್ಧದ ಒಂದೇ ಒಂದು ಬಿಟ್ಟನ್ನು ಹಾಕಿದರೆ ದೇಶದಿಂದ ಗಡೀಪಾರು ಮಾಡಲಾಗ್ತದೆ. ಮುಸಲ್ಮಾನ ರಾಷ್ಟ್ರ. ಫಿಲಿಸ್ತೀನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದೇ ಪ್ಯಾಲೆಸ್ಟೈನು ಯಾವ ರೀತಿಯ ಉಗ್ರತೆ ಇದೆ ಅಲ್ಲಿ ಅನ್ನೋದು. ಕ್ಯೂಬಾ ಅನ್ನೋದು ಕಮ್ಯುನಿಸ್ಟ್ ಕಂಟ್ರಿ. ಈ 3 ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಆಕೆಗೆ ಆ ದೇಶಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಧಾನ ಅಂತ ಆಕೆಯ ಅಭಿಪ್ರಾಯ. ಭಾರತ ಅದಕ್ಕಿಂತ ಕಡೆ ಇದೆ ಅಂತ ಹೇಳ್ತಾರೆ. ಈಕೆಯ ಹೀರೋ ಯಾರು? ಕ್ಸಿ ಜಿನ್ಪಿಂಗ್ ಸೂಪರ್ ಹೀರೋ ಈಕೆಗೆ. ಆಮೇಲೆ ಡೊನಾಲ್ಡ್ ಟ್ರಂಪ್ನಿಂದ ಹಿಡಿದು ಉಳಿದವರು ಎಲ್ಲರೂ ಕೂಡ ನಿಕೃಷ್ಟರು ಈಕೆಯ ಕಣ್ಣಲ್ಲಿ. ಈಕೆ ಇದ್ದಕ್ಕಿದ್ದ ಹಾಗೆ ಪಾಸ್ ಆಗ್ತಾ ಇರುವಂಥ ನರೇಂದ್ರ ಮೋದಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ? ಮುಸಲ್ಮಾನರ ದಬ್ಬಾಳಿಕೆಯನ್ನು ಭಾರತ ಈಗಲಾದರೂ ನಿಲ್ಲಿಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಹೇಗಿದೆ ನೋಡಿ ನೀವು. ಭಾರತ ಮುಸಲ್ಮಾನರ ಮೇಲೆ ಮಾಡ್ತಾ ಇರುವಂಥ ದಬ್ಬಾಳಿಕೆಯನ್ನು ಈಗಲಾದರೂ ನಿಲ್ಲಿಸುತ್ತಾ? ನರೇಂದ್ರ ಮೋದಿ ಎಸ್ ಅಂದ್ರೆ ಅಂತ ತಿಳ್ಕೊಳ್ರಿ. ಏನಂತ ಅರ್ಥ ಆಗತ್ತೆ? ಹಾಗಾದರೆ ಇಷ್ಟು ದಿವಸ ನೀವು ದಬ್ಬಾಳಿಕೆ ಮಾಡ್ತಾಯಿದ್ರಿ ಅಂತ ಖಚಿತ ಆಗತ್ತೆ. ಒಂದು ವೇಳೆ ನೋ ಅಂದರು ಅಂತ ತಿಳ್ಕೊಳ್ಳಿ. ನೋ ಅಂದರು ಅಂತ ಹೇಳಿದರೆ ದಬ್ಬಾಳಿಕೆಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಅರ್ಥ ಬರುತ್ತೆ. ಇಂಥ ಪ್ರಶ್ನೆಗೆಲ್ಲ ನರೇಂದ್ರ ಮೋದಿ ಅವರು ಉತ್ತರ ಕೊಡೋದಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರ ಬಗ್ಗೆ ಭಾಳ ದೊಡ್ಡದಾದ ಆರೋಪ ಇರೋದೇನೆಂದರೆ ನರೇಂದ್ರ ಮೋದಿಯವರು ಪತ್ರಿಕಾಗೋಷ್ಠಿ ಮಾಡೋದಿಲ್ಲ. ಯಾವಾಗಲೂ ಒಬ್ಬ ಪ್ರಧಾನಮಂತ್ರಿ ಪತ್ರಿಕಾಗೋಷ್ಠಿ ಮಾಡುವುದು ಮುಖ್ಯವೋ, ದೇಶದ ಹಿತರಕ್ಷಣೆ ಕಾಯುವುದು ಮುಖ್ಯವೋ? ನಿಮಗೆ ಅಧಿಕಾರ ಇದೆ, ಏನು ನಿಮಗೆ ಅವರ ಅಧಿಕಾರದ ಬಗ್ಗೆ ನಂಬಿಕೆ ಇಲ್ಲದೆ ಹೋದರೆ 5ನೇ ವರ್ಷದಲ್ಲಿ ಅವ್ರನ್ನ ಹೊರಗೆ ಕಳಿಸ್ಬೋದು ನೀವು. ಆಮೇಲೆ ಒಂದು ಸರ್ಕಾರದ ನಡೆಯನ್ನು ಹೇಳಲಿಕ್ಕೋಸ್ಕರ ಅದಕ್ಕೋಸ್ಕರವೇ ಒಂದಷ್ಟು ಸ್ಪೋಕ್ಸ್ ಪರ್ಸನ್ ಇರ್ತಾರೆ ಮತ್ತು ಅದಕ್ಕಾಗಿ ಒಂದು ವಿಂಗನ್ನು ಮಾಡಿರಲ್ಲ. ಅವರು ಮಾತಾಡ್ತಾರೆ. ನಿಶಿಕಾಂತ್ ದುಬೆ ಇದ್ದಾರೆ ನಮ್ಮಲ್ಲಿ, ಆಮೇಲೆ ಬೇಕಾದಷ್ಟು ಜನ ಇದ್ದಾರೆ, ಅನುರಾಗ್ ಠಾಕೂರ್ ಇದ್ದಾರೆ, ಒಬ್ಬರಲ್ಲ ಇಬ್ಬರು ಬೇಕಾದಷ್ಟು ಜನ ಇದ್ದಾರೆ. ಅದನ್ನು ಮ್ಯಾನೇಜ್ ಮಾಡುವಂಥ ಜನ ಇರ್ತಾರೆ. ನರೇಂದ್ರ ಮೋದಿ ಯಾವತ್ತೂ ಅವ್ರದ್ದೊಂದು ನಿಲುವಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾಧ್ಯಮದವ್ರಿಗೆ ಉತ್ತರ ಕೊಡ್ತಾ ಸಂಪೂರ್ಣವಾಗಿ ವಾಚಾಳಿತನ ಮಾಡ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡುವಂಥ ವ್ಯವಸ್ಥೆ ಇಲ್ಲ. ವಿದೇಶಕ್ಕೆ ಹೋದಾಗಲೂ ಕೂಡ ಇದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಈಕೆ ಪ್ರಶ್ನೆ ಕೇಳಿದ್ರು, ಈ ಪ್ರಶ್ನೆಗೆ ಅವರು ಉತ್ತರ ಹೇಳಲಾರ್ದು ಹೋದರು. ಹೋದ ತಕ್ಷಣ ಈಕೆ ಏನು ಮಾಡ್ತಾರೆ ಅಂದರೆ ಪೋಸ್ಟ್ ಹಾಕ್ತಾರೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ರಿಫ್ಯೂಸ್ ಟು ಗಿವ್ ಆನ್ಸರ್ ಟು ಮೈ ಕ್ವೆಶ್ಚನ್ ಅಂತ. ಮಜಾ ನೋಡಿ ಹೇಗಿದೆ. ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡಲಿಲ್ಲ ಅಂತ ಆಕೆ ಒಂದು ಪೋಸ್ಟ್ ಹಾಕಿರೋದು. ಅದು ಹೆಚ್ಚು ಜನರಿಗೆ ರೀಚ್ ಆಗೋದಿಲ್ಲ. ಅಲ್ಲಿ ಇದೇ ಸಂದರ್ಭದಲ್ಲಿ ಈ ನಾರ್ವೆ ಪ್ರವಾಸ ಏನಿದೆಯಲ್ಲ, ನಾರ್ವೆ ಪ್ರವಾಸದ ಸಂದರ್ಭದಲ್ಲಿ ಈಕೆ ನಾರ್ವೆ ಪತ್ರಕರ್ತೆ. ಇದು ನಾರ್ವೆದಲ್ಲಿ ನಡೆದಂಥ ಘಟನೆ. ನಮ್ಮ ಸುಹಾಸಿನಿ ಹೈದರ್ ಕೂಡ ಅಲ್ಲಿ ಹೋಗಿದ್ದಾರೆ. ಹೈದರಕ್ಕೆ ನಮ್ಮ ಸುಬ್ರಹ್ಮಣ್ಯನ್ ಸ್ವಾಮಿಯವರ ಮಗಳು. ಆಕೆ ದಿ ಹಿಂದೂ ಪತ್ರಿಕೆಯನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ರು. ದಿ ಹಿಂದೂ ಪತ್ರಿಕೆ ಹೇಗೆ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ನಿರಂತರವಾದಂಥ ಸುದ್ದಿ ಹರಡತ್ತೆ, ಪ್ರೊಪಗ್ಯಾಂಡ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ಲೇಖನಗಳನ್ನು ಅರ್ಧ ಪುಟ ಹಾಕ್ತಾರೆ ದಿ ಹಿಂದೂನಲ್ಲಿ ನಿರಂತರವಾಗಿ. ಸೋನಿಯಾ ಗಾಂಧಿ ಅಂತೂ ಕಾಯಂ ಕಾಲಮಿಷ್ಟ. ಅದಕ್ಕೆ ಆಕೆ ಏನು ಮಾಡ್ತಾರೆ, ಈ ಇವರಿದ್ದಾರೆ ಹೆಲ್ಲೆ ಲಿಂಗ್ ಹೇಳ್ತಾರೆ, ನೋಡಿ ನೀವು ಈ ರೀತಿ ಆದರೆ ಇದು ವೈರಲ್ ಆಗೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತಿದೆಯಲ್ಲ, ಅದಕ್ಕೊಂದು ಶಬ್ದವನ್ನು ಸೇರಿಸ್ಕೊಳ್ಳಿ, ಎಡಿಟ್ ಮಾಡಿ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ರಿಫ್ಯೂಸ್ ಟು ಗಿವ್ ಆನ್ಸರ್ ಟು ಮೈ ಕ್ವೆಶ್ಚನ್ ಅಂತ ಹಾಕಿ, ಆವಾಗ ಇದು ವೈರಲ್ ಆಗುತ್ತೆ. ಯಾವ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹಾಕಿದಾಗ ಕೇವಲ 32,000 ಜನ ನೋಡಿದರು. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ರಿಫ್ಯೂಸ್ ಟು ಗಿವ್ ಆನ್ಸರ್ ಅಂದ ತಕ್ಷಣ
6 ಲಕ್ಷ ಜನಕ್ಕೆ ಇದು ರೀಚ್ ಆಗಿಬಿಡುತ್ತೆ. ಯಾರ್ಯಾರು ರೀಪೋಸ್ಟ್ ಮಾಡ್ತಾರೆ ಇದನ್ನ? ಸುಹಾಸಿನಿ ಹೈದರ್ ಫಸ್ಟ್ ರೀಪೋಸ್ಟ್ ಮಾಡಿಬಿಡ್ತಾರೆ. ಇಂಡಿಯನ್ ಕಾಂಗ್ರೆಸ್ ಇದೆಯಲ್ಲ INC, ಅವರು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕ್ಕೋತಾರೆ. ಸುಪ್ರಿಯಾ ಶ್ರೀನಾಥ್, ರಾಹುಲ್ ಗಾಂಧಿ ಹಾಕ್ಕೋತಾರೆ. ಆಮೇಲೆ ಈ ರಾಜ್ದೀಪ್ ಸರ್ದೇಸಾಯಿ ಹಾಕ್ಕೋತಾರೆ. ಆಮೇಲೆ ಮಹುವಾ ಮೈತ್ರ ಹಾಕ್ಕೋತಾರೆ. ಎಲ್ಲರೂ ಎಡಚರ್ರೆ ಯಾರಿದ್ದಾರೆ ಎಲ್ಲರೂ ಇದನ್ನು ಪೋಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ರಾಹುಲ್ ಗಾಂಧಿ ಬೇರೆ ಅದಕ್ಕೆ ಇನ್ನೊಂದು ಟ್ವೀಟ್ ಹಾಕ್ತಾರೆ. ಒಬ್ಬ ಪತ್ರಕರ್ತೆಯ ಪ್ರಶ್ನೆಗೆ ಉತ್ತರ ಕೇಳೋದನ್ನು ಬಿಟ್ಟು ಓಡಿ ಹೋಗಿದ್ದಾರೆ ನರೇಂದ್ರ ಮೋದಿ, ಭಾರತಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಒಂದು ಟ್ವೀಟ್ ಬೇರೆ ಮಾಡ್ತಾರೆ. ಅಂದರೆ ನರೇಂದ್ರ ಮೋದಿ ಒಬ್ಬ ಪತ್ರಕರ್ತೆಗೆ ಹೆದರಿ ಅಲ್ಲಿಂದ ಪರಾರಿ ಆದರು ಅನ್ನುವ ರೀತಿಯಲ್ಲಿ ಇದನ್ನು ಬಿಂಬಿಸಲಾಗತ್ತೆ. ಇದು ಈಗ ದೊಡ್ಡ ಮಟ್ಟದ ಸುದ್ದಿ ಆಗತ್ತೆ. ಯಾವಾಗ ಹೀಗಾಗತ್ತೋ ಅವಾಗ ಏನು ಮಾಡ್ತಾರೆ, ಅಲ್ಲಿ ಇಂಡಿಯಾ ಇನ್ ನಾರ್ವೆ ಅಂತ ಒಂದು ಟ್ವಿಟರ್ ಹ್ಯಾಂಡಲ್ ಇದೆ, ಈ ನಮ್ಮ ಇಂಡಿಯನ್ ಎಂಬಸಿದು. ಅವರು ಇಂಡಿಯನ್ ಎಂಬಸಿಯವರು ಮಾರನೇ ದಿವಸ ಬೆಳಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡ್ತಾರೆ. ಈಕೆಗೂ ಆಹ್ವಾನ ಕೊಡ್ತಾರೆ. ಈ ಹೆಲ್ಲೆಲಿಂಗ್ ಇದಲ್ಲ, ಈಕೆಗೂ ಆಹ್ವಾನವನ್ನು ಕೊಡ್ತಾರೆ. ನೀವು ಬನ್ನಿ, ನಾಳೆ ಬೆಳಗ್ಗೆ 9:00 ರ್ಯಾಡಿಸನ್ ಹೋಟ್ಲಲ್ಲಿ ಒಂದು ಪ್ರೆಸ್ ಮೀಟ್ ಇದೆ, ಅಲ್ಲಿ ಬನ್ನಿ, ನಿಮ್ಮದೇನಿದೆ ಪ್ರಶ್ನೆಗಳನ್ನು ಕೇಳಿ ಅಂತ. ಈಕೆ ಉಪದ್ವ್ಯಾಪದ ಪ್ರಶ್ನೆಯನ್ನು ಕೇಳ್ತಾನೆ, ವೈ ವಿ ಶುಡ್ ಟ್ರಸ್ಟ್ ಇಂಡಿಯಾ ಅಂತೇಳಿ. ನಾವು ಭಾರತವನ್ನು ಯಾಕೆ ನಂಬಬೇಕು? 4 ಜನ ಅಂಬಾಸಿಡರ್ ಕೂತಿದ್ದಾರೆ, ಭಾರತದ ಅಂಬಾಸಿಡರ್ ಉತ್ತರ ಕೊಡಲಿಕ್ಕೆ. ಅಂಬಾಸಿಡರ್ ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾರೆ. ವಿ ಹ್ಯಾವ್ ದ ಹಿಸ್ಟ್ರಿ ಆಫ್ 5000 years. ವಿ ಹ್ಯಾವ್ ಎ ಟ್ರೆಡಿಷನ್. ಈ ದೇಶ, ಭಾರತ ದೇಶ, ಈ ಜಗತ್ತಿಗೆ ಇವತ್ತೇನು ನಂಬರ್ಗಳು ಹೇಳ್ತಿರಲ್ಲ, ನಂಬರ್ಗೆ 0 ಕೊಟ್ಟದ್ದು ಭಾರತ. ಜಗತ್ತಿನ ಸರ್ವಶ್ರೇಷ್ಠ ವಿಜ್ಞಾನಿಗಳು, ಋಷಿಗಳು ಇದ್ದಂಥ ದೇಶ ಭಾರತ. ಅಷ್ಟು ಹಿಂದೆ ಹೋಗಬೇಡಿ. ಮೊನ್ನೆ ಕೋವಿಡ್ ಬಂತಲ್ಲ, ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಭಾರತ ದೇಶ ತಟಸ್ಥವಾಗಿ ಮನೆಯ ಬಾಗಿಲು ಹಾಕ್ಕೊಂಡು ಲಾಕ್ಡೌನ್ ಮಾಡ್ಕೊಂಡು ಕೂಡಲಿಲ್ಲ. ಜಗತ್ತಿಗೆ ವ್ಯಾಕ್ಸಿನನ್ನು ಕೊಡ್ತೀವಿ. ಯಾವ ವ್ಯಾಕ್ಸಿನ್ನು ತನ್ನ ದೇಶದ ಜನರಿಗೇ ಬೇಕಾಗಿತ್ತು ಅಂಥ ವ್ಯಾಕ್ಸಿನನ್ನು ಕೂಡ ವಸುಧೈವ ಕುಟುಂಬಕಂ ಅನ್ನೋಂಥ ಕಾರಣಕ್ಕೋಸ್ಕರ ಈ ವ್ಯಾಕ್ಸಿನ್ ಡಿಪ್ಲೊಮಸಿ ಮಾಡ್ತಾ 110 ದೇಶಗಳಿಗೆ ವ್ಯಾಕ್ಸಿನನ್ನು ಕಳಿಸ್ಕೊಟ್ಟಿದೆ. ಯಾವ್ಯಾವ ದೇಶಗಳಿಗೆ ಸಂಕಷ್ಟ ಒದಗಿದೆಯೋ ಆಯಾ ಸಂದರ್ಭದಲ್ಲಿ ಭಾರತ ನಿರಂತರವಾಗಿ ಸ್ಪಂದಿಸ್ತದೆ, ಸಂವೇದನಾಶೀಲವಾಗಿರ್ತದೆ ಮತ್ತು ಅವರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತದೆ. ಇಂಥ ದೇಶದ ಬಗ್ಗೆ ನೀವು ಹೌ ವಿ ಶುಡ್ ಟ್ರಸ್ಟ್ ಇಂಡಿಯಾ, ವೈ ವಿ ಶುಡ್ ಟ್ರಸ್ಟ್ ಇಂಡಿಯಾ ಅಂತ ಕೇಳ್ತಾ ಇದ್ರಲ್ಲ ಅಂತ ಸುದೀರ್ಘವಾಗಿ ಭಾಷಣ ಮಾಡ್ತಾರೆ. ಆಕೆ ಮಧ್ಯೆ ಮಧ್ಯೆ ಈ ಪತ್ರಿಕಾಗೋಷ್ಠಿ ಆ ಥರ ಉತ್ತರ ಕೊಡೋದಕ್ಕಿಂತ ಮುಂಚೆ ಮಧ್ಯೆ ಮಾತಾಡೋಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ನೋ, ಯು ಹ್ಯಾವ್ ಆಸ್ಕ್ ದ ಕ್ವಶನ್ ಅಬೌಟ್ ಮೈ ಕಂಟ್ರಿ, ಅವರ್ ನೇಷನ್, ವೈ ವಿ ಶುಡ್ ಟ್ರಸ್ಟ್ ಇಂಡಿಯಾ. ನೌ ಐ ಆಮ್ ಟೆಲಿಂಗ್ ಯು ವೈ ಯು ಶುಡ್ ಟ್ರಸ್ಟ್ ಅವರ್ ನೇಷನ್ ಇಂಡಿಯಾ ಅಂತೇಳಿ ಒಂದು 15 ನಿಮಿಷ ಮಾತಾಡ್ತಾರೆ. ಈಕೆ ಅವಮಾನ ಆಗಿ ಎದ್ದು ಹೋಗ್ಬಿಡ್ತಾರೆ. ಎದ್ದು ಹೋದ ತಕ್ಷಣ ಯಾವ ರೀತಿ ಬಿಂಬಿಸಲಾಗತ್ತೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಈ ಹೆಲ್ಲೆಲ್ಲಿಗೂ ದೊಡ್ಡ ಸ್ಟಾರು ಅಂತ ಬಿಂಬಿಸಲಾಗತ್ತೆ. ಆಕೆಗೆ ತಕ್ಷಣ ರಾಹುಲ್ ಗಾಂಧಿ ಜೊತೆ ಕನೆಕ್ಟ್ ಮಾಡಲಾಗತ್ತೆ. ರಾಹುಲ್ ಗಾಂಧಿ ಜೊತೆ ಇಂಟರ್ವ್ಯೂ, ರಾತ್ರೋರಾತ್ರಿ ಇಂಟರ್ವ್ಯೂ ಫಿಕ್ಸ್ ಆಗುತ್ತೆ ಈಕೆಯ ಜೊತೆಗೆ. ನೋಡಿ ಹೇಗಿದೆ, ಒಬ್ಬ ಭಾರತದ ಪ್ರಧಾನಿಯನ್ನು ಅವಮಾನ ಮಾಡಲಿಕ್ಕಾಗಿಯೇ ಬಂದಂಥ ಪತ್ರಿಕಾ ಡಾಕ್ಟರ್ ಜೈಶಂಕರ್ ಅವ್ರಿಗೆ ಎಷ್ಟು ಸಲ ಈ ಥರ ಇರುಸುಮಾರುಸು ಮಾಡುವಂಥ ಪ್ರಶ್ನೆಗಳನ್ನು ವಿದೇಶದಲ್ಲಿ ಕೂತಿರುವಂಥ ಪಾಕಿಸ್ತಾನಿ ಪತ್ರಕರ್ತರು ಮಾಡಿಲ್ಲ. ನೀವು ನೆನಪು ಮಾಡ್ಕೊಂಡು ನೋಡಿ, ಜೈಶಂಕರ್ ಅದಕ್ಕೆ ಸರಿಯಾದ ಏಟುಗಳನ್ನು ಕೊಟ್ಟಿದ್ದರು. ಅಂಥ ಬೇಕಾದಷ್ಟು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದ್ದಾವೆ. ಇಲ್ಲಿಯೂ ಕೂಡ ಅದೇ ನಡೆದದ್ದು. ಇದು ಪ್ಲ್ಯಾಂಟೆಡ್ ಆಗಿರುತ್ತೆ. ನೋಡಿ, ಈಗ ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರೆ, ಉತ್ತರ ಕೊಡಲಾರದೆ ಅವರು ಅಲ್ಲಿಂದ ಪರಾರಿಯಾದರು, ಭಾರತಕ್ಕೆ ಅವಮಾನ. ಈ ರಾಹುಲ್ ಗಾಂಧಿ ಇಷ್ಟೆಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ. ಯಾವ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಹೇಳಿದ್ದಾರೆ ದಯವಿಟ್ಟು ನನಗೆ ಹೇಳಿ. ಯಾರೇ ಪ್ರಶ್ನೆ ಕೇಳಿ, ಸ್ವತಃ ಕಾಂಗ್ರೆಸ್ ಪರವಾಗಿರುವ ಇಂಡಿಯಾ ಟುಡೇದ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ನೀನು RSS ಏಜೆಂಟು ಅಂದಂಥ ವ್ಯಕ್ತಿ ಈತ. आप RSS से आया है, आप टी शर्ट पहन लीजिए, RSS का बैज लगा लीजिए, आप बीजेपी से आया है, सब लोग आप बीजेपी से आते हैं, आपका बीजेपी का क्वेश्चन है. ಪ್ರತಿ ಸಲ ಯಾರೇ ಪ್ರಶ್ನೆ ಕೇಳಿದ್ರು ಎದ್ದು ಪರಾರಿ ಆಗುವುದಕ್ಕಿಂತ ಮುಂಚೆ BJP RSSನ ಏಜೆಂಟ್ರು ನೀವು ಅಂತ ಹೇಳ್ತಾರೆ. ಅಂಥವರು ಈಗ ನರೇಂದ್ರ ಮೋದಿಗೆ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಪರಾರಿ ಆದರು ಅಂತೇಳಿ. ನನಗೊಂದು ಬೇಜಾರಾಗೋದೇನು ಗೊತ್ತಾ, ಈಕೆ ಪತ್ರಕರ್ತೆ ಯಾವುದೋ ವಾಷಿಂಗ್ಟನ್ ಪೋಸ್ಟೋ
ಅಥವಾ ನ್ಯೂಯಾರ್ಕ್ ಟೈಮ್ಸು ಅದರ ಮಾತಲ್ಲ, ಅವ್ರಿಗೂ ಕೂಡ ಸೊಪ್ಪು ಹಾಕಬೇಕಾದ ಅಗತ್ಯ ಇಲ್ಲ. ಭಾರತದ ಒಂದು ದೊಡ್ಡ ದೌರ್ಬಲ್ಯ ಏನಂದರೆ, ನಮಗೆ 1000 ವರ್ಷದಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ, ಮೊದಲು ಮೊಘಲರು ಮಾಡಿದರು, ಅದಾದಮೇಲೆ ಬ್ರಿಟಿಷರು ಮಾಡಿದರು, ನಿರಂತರವಾಗಿ ನಾವು ಕೀಳರಿಮೆಯನ್ನು ಅನುಭವಿಸ್ಕೊಂಡು ಗುಲಾಮಿ ತಂದ ಮನಸ್ಥಿತಿ, ಹೀಗಾಗಿ ಓಲೈಸುವ ಮನಸ್ಥಿತಿ. ಆಯಿತು, ನೀನು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ನಾರ್ವೆದಲ್ಲಿರೋ ಇಂಡಿಯನ್ ಎಂಬಸಿ ಪತ್ರಿಕಾಗೋಷ್ಠಿ. ಒಬ್ಬ ಲೇಡಿ ಈ ರೀತಿ ಒಂದು ಟ್ವಿಟ್ಟರಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ನೀವು ಪತ್ರಿಕಾಗೋಷ್ಠಿಯನ್ನೇ ಅರೇಂಜ್ ಮಾಡ್ತೀರಿ ಅಂತಂದರೆ ಇದು ಎಂಥ ಮೂರ್ಖತನ, ಎಂಥ ಮುಟ್ಟಾಳತನ ಇದು. ನರೇಂದ್ರ ಮೋದಿಯವರ ಔದಾರ್ಯದ ಬಗ್ಗೆ ಭಾಳಷ್ಟು ಸಲ ಬೇಜಾರಾಗುತ್ತೆ ನನಗೆ. ನೋಡಿ, ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಿತವ್ಯಯವನ್ನು ಹೊಂದಬೇಕು ಅಂತಿದ್ದಾರೆ. ಯಾರು ಮಾಡಬೇಕು? ನಾವು ಜನ ಮಾಡಬೇಕು. ನರೇಂದ್ರ ಮೋದಿ ಅವರಿಗೆ ಥ್ರೆಟ್ ಇದೆ. ಪ್ರತಿ ದಿವಸ ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಒಂದು ಕಡೆ CIA, ಒಂದು ಕಡೆ ISI, ಈ ಕಡೆ ಬಾಂಗ್ಲಾದೇಶ, ಭಾರತ ದೇಶದಲ್ಲಿರುವಂಥ ದೇಶದ್ರೋಹಿಗಳು, ಕಾಶ್ಮೀರದ ಭಯೋತ್ಪಾದಕರು ಅವ್ರು ಹೆಂಗಾರು ಮಾಡಿ ಹತ್ಯೆ ಮಾಡಿ ಭಾರತವನ್ನು ಮುಗಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರಿಗೆ ಸೆಕ್ಯೂರಿಟಿಯನ್ನು ಇನ್ನೂ ಜಾಸ್ತಿ ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ, ನರೇಂದ್ರ ಮೋದಿಯವರ ಜೀವದ ದೃಷ್ಟಿಯಿಂದ ಅಂತ ಹೇಳ್ತಾ ಇಲ್ಲ ನಾನು, ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವರ ಸೆಕ್ಯೂರಿಟಿ ಇನ್ನಷ್ಟು ಕ್ಷಮತ್ವವನ್ನು ಹೊಂದಬೇಕು, ಸಾಮರ್ಥ್ಯವನ್ನು. ನರೇಂದ್ರ ಮೋದಿಯವರು ತಾನೇ ಆದರ್ಶ ಅಂತ ತೋರಿಸ್ಕೋತಾ ನೀವು ಅದನ್ನು ಪಾಲಿಸಿ ಅಂತ ಹೇಳಿಕ್ಕೆ ತಮ್ಮ ಎಲ್ಲ ಬೆಂಗಾವಲು ವಾಹನಗಳನ್ನ ಬಿಟ್ಟು ಮುಂದೊಂದು ಹಿಂದೊಂದು 2 ಗಾಡಿ ಹಿಡ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಜವಾಬ್ದಾರಿ ಸ್ವಾಮಿ? ನಾಳೆ ಹೆಚ್ಚು ಕಮ್ಮಿ ಆದರೆ ನರೇಂದ್ರ ಮೋದಿ ಅವ್ರಿಗೆ ಏನು ಹೆಚ್ಚು ಕಮ್ಮಿ ಆದರೆ ದೇಶದ ಸ್ಥಿತಿ ಏನಾಗುತ್ತೆ ಆಲೋಚನೆ ಮಾಡಿ. ಮೊದಲನೇದಾಗಿ ಅಮೂಲ್ಯವಾದಂಥ ಜೀವ, ಅದ್ರ ಬಗ್ಗೆ ಮಾತಾಡೋಂಗೆ ಅಲ್ಲ. ಎರಡನೇದ್ದು, ನೈತಿಕವಾಗಿ ಹೇಗಾಗ್ಬಿಡುತ್ತೆ ಭಾರತ ದೇಶದ ಪರಿಸ್ಥಿತಿ. ಇನ್ಯಾರೋ ಇನ್ನೊಬ್ಬ ಪ್ರಧಾನಿ ಬರ್ಬೋದು, ಅದು ಬೇರೆ ವಿಚಾರ, ಕಾಲ ಯಾರನ್ನೂ ಕಾಯಲ್ಲ. ಆದರೆ ನರೇಂದ್ರ ಮೋದಿ ಸಿಗ್ತಾರ? ಈ ದೇಶದ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ದೇಶಕ್ಕಾಗಿ ತೇಯ್ತಾ ಇದ್ದಾರೆ, ಗಂಧ ತೇಯ್ತಾ ಇರೋ ವ್ಯಕ್ತಿ ಬೆಂಗಾವಲು ವಾಹನ ಬಿಟ್ಟು ನಾನು ಆದರ್ಶ ಅಂತ ಹೇಳಿಕೊಂಡ್ರೆ. ರಾಹುಲ್ ಗಾಂಧಿ ಹೇಳಿದರು, ಇವ್ರು ಮಾಡಿದ್ದಕ್ಕೆ ಎಡಚರರು ಹೊಗಳಿದ್ರು, ಓಕೆ, ಏನಂತ ಹೇಳಿದ್ರು ಅವರು? ಇಂಥ ಸಂದರ್ಭದಲ್ಲಿ ನೀವು ಫಾರಿನ್ ಟೂರ್ಗೆ ಓಡಾಡ್ತಾ ಇದ್ದೀರಾ ಅಂತ ಹೇಳಿಕೆ ಕೊಡ್ತಾರೆ. ಇನ್ನೊಬ್ಬ ಹೇಳ್ತಾನೆ ತಾಳಿ ಮಾಡಿಸ್ಲಿಕ್ಕೆ ಬಂಗಾರ ತೊಗೋಬಾರ್ದು ಅಂತ, ಇನ್ನೊಬ್ಬ ಅವಿವೇಕಿ ಮಾತಾಡ್ತಾನೆ. ಇದು ಈ ದೇಶದ ಸ್ಥಿತಿ. ಇಂಥವ್ರಿಗೆ ಔದಾರ್ಯ ಯಾಕೆ ಮರಿತೀರಿ ಅಂತ ನಮ್ಮ ಪ್ರಶ್ನೆ. ರಾಜ್ದೀಪ್ ಸರ್ದೇಸಾಯಿ ಹುಷಾರಿಲ್ಲ, ನರೇಂದ್ರ ಮೋದಿ ಫೋನ್. ಅಲ್ರಿ, ರಾಜ್ದೀಪ್ ಸರ್ದೇಸಾಯಿ ಇಡೀ ಪತ್ರಿಕೋದ್ಯಮ ಸಂಪೂರ್ಣವಾಗಿ ಸಮರ್ಪಣೆ ಯಾವುದಕ್ಕೆ ಅಂದರೆ ನರೇಂದ್ರ ಮೋದಿ ಅವರ ವಿರುದ್ಧವಾದಂಥ ಪಿತೂರಿಗೆ ಇಲ್ಲಿವರೆಗೂ ಪ್ರತಿ ಕ್ಷಣ ಅನುದಿನ ಅಹರ್ನಿಶಿ ಅಹೋರಾತ್ರಿ ನಿಮ್ಮ ವಿರುದ್ಧ ಹೋರಾಟ. ಆತಗೆ ಹುಷಾರಿಲ್ಲ ಅಂದರೆ ಫೋನ್ ನರೇಂದ್ರ ಮೋದಿ. ಎಂತ ಶಬನಾ ಆಜ್ಮಿ, ಕೆಟ್ಟ ದೇಶದ್ರೋಹಿ, ಆಕೆ ಕಾಲು ಉಳುಕಿದ್ರು. ನರೇಂದ್ರ ಮೋದಿಯವರು ಫೋನು, ಟ್ವಿಟ್ಟರ್ ಹ್ಯಾಂಡಲ್ ಟ್ವೀಟು, ಅವರು ಬೇಗ ಗುಣಮುಖವಾಗಲಿ. ನಮ್ಮ ಒಳ್ಳೆಯತನದ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಯಾರಿಗೆ ಒಳ್ಳೆಯತನ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಲ್ವ? ಇದು ನನಗೆ ಬೇಜಾರಾಗೋದು. ಇನ್ನು ಪಶ್ಚಿಮ ಬಂಗಾಳದ 2-3 ವಿಷಯಗಳನ್ನು ತಮಗೆ ಹೇಳ್ಬಿಡ್ತೀನಿ. ಭಾಳ ಮಜಾ ಏನಂತಂದರೆ, ಈ ಮಮತಾ ಬೇಗಮ್ಮು ಒಂದು ಫುಟ್ಬಾಲ್ ಮಾಡಿಸಿದ್ರು ಸರ್ಕಲಲ್ಲಿ. ಈಕೆ ಒಂದು ಡ್ರಾಯಿಂಗ್ ಬರೆಯೋ ಚಟ, ಚಿತ್ರ ಬರೆಯೋದು. ಒಂದು ಗಣಪತಿ ಚಿತ್ರ ಬರೆದಿದ್ದಾರೆ, ಹೆಂಗಿದೆ ಅಂತ ನೀವು ನೋಡಿ. ಇದು ಗಣಪತಿ ಅಂತ ನಿಮ್ಗೆ ಅನಿಸಿದ್ರೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ಇಲ್ಲಿ ಹಾಕಿದ್ದೀನಿ ಫೋಟೋ ನೋಡಿ, ಮಮತಾ ಬೇಗಮ್ ಮಾಡಿದ್ದು. ಈ ಪ್ರಿಯಾಂಕಾ ವಾಡ್ರಾ ಕೂಡ ಇದೇ ರೀತಿ ಅವ್ರ ಅಪ್ಪನ ಪೇಂಟಿಂಗ್ ಮಾಡಿ 2 ಕೋಟಿ ರೂಪಾಯಿಗೆ ಯೆಸ್ ಬ್ಯಾಂಕ್ ಚೇರ್ಮನ್ಗೆ ಮಾರಿದ್ರು. ಇವ್ರು ಯಾವಾಗ ಪೇಂಟರ್ ಆಗ್ತಾರೋ, ಇವ್ರದ್ದು ಚಿತ್ರಕ್ಕೆ ಇಷ್ಟೆಲ್ಲ ಅಮೂಲ್ಯವಾದ ಬೆಲೆ ಹೇಗೆ ಬರುತ್ತೋ, ಅವ್ರ ರಾಜಕೀಯವಾದಂಥ ಅವ್ರ ಸ್ಥಾನಮಾನಗಳು ಹೇಳಬೇಕು. ಈಕೆ ಒಂದು ಫುಟ್ಬಾಲ್ ಮಾಡಿ, ಅಂದರೆ ಕೆಳಗಡೆ ಸೊಂಟದವರೆಗೂ ಮನುಷ್ಯ, ಫುಟ್ಬಾಲ್ ಪ್ಲೇಯರು, ಸೊಂಟದಿಂದ ಮೇಲ್ಭಾಗ ಒಂದು ಬಾಲ್ ಥರ ಮಾಡಿ ಈ ಸರ್ಕಲ್ ಮಾಡಿ. ಇಷ್ಟು ವಿಕಾರ, ಇಷ್ಟು ವಿರೂಪ, ಇಷ್ಟು ಅಸಹ್ಯವಾಗಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗಿದೆ. ಅದನ್ನು ಈಗ ಕೆಳಿಸ್ಲಿಕ್ಕೆ ಕಾರ್ಪೊರೇಷನ್, ಕಲ್ಕತ್ತಾ ಕಾರ್ಪೊರೇಷನ್ ಆರ್ಡರ್ ಮಾಡಿದೆ. ಅದನ್ನು ಇಲ್ಲಿ ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಅಭಿಷೇಕ್ ಬ್ಯಾನರ್ಜಿಯ 2 ಮನೆಗಳನ್ನು ಕೆಡವಲಿಕ್ಕೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇನ್ನು 14 ಪ್ರಾಪರ್ಟಿ ಲಿಸ್ಟ್ ಮಾಡಿದ್ದಾರೆ, ಅವು ಕೂಡ ನೋಟಿಸ್ ಜಾರಿಯಾಗಿದ್ದಾವೆ. ಇಷ್ಟರಲ್ಲೇ ಒಂದೊಂದಾಗಿ ನೆಲಸಮ ಆಗ್ತವೆ. ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಮಾತನ್ನು ನನ್ನ ಹತ್ರ ಕೇಳಿದರು. ಏನಂತಂದರೆ, ನೀವು ನಿನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ, ಕೃಷ್ಣಧಾಮ ಮೈಸೂರಿನ ಸರಸ್ವತಿಪುರಂನಲ್ಲಿರೋದು, ಅಲ್ಲಿ ನಿಮಗೆ ಕೃಷ್ಣಾನುಗ್ರಹ ಪ್ರಶಸ್ತಿ ಕೊಟ್ಟರು ಅಂತ ಹೇಳಿದ್ರೆ, ಫೋಟೋ ಯಾಕೆ ಹಾಕಿಲ್ಲ ನೀವು ಅಂತ. ನನ್ನದೇ ಫೋಟೋನ ಹಾಕ್ಕೊಂಡು ನನಗೆ ಇಡೀ ನನ್ನನ್ನೇ ನೋಡ್ತಾ ಇರ್ತೀವಿ, ಮತ್ತು ನನ್ನದೇ ಫೋಟೋ ಏನು ನೋಡೋದು, ನನಗೊಂದು ಸ್ವಲ್ಪ ಮುಜುಗರ. ಅದರ ಒಂದಷ್ಟು ಫೋಟೋಗಳನ್ನು ತಮಗೆ ತಾವು ಕೇಳಿದ್ದರಿಂದ ಹಾಕ್ತಾಯಿದ್ದೀನಿ. ಇನ್ನೊಂದು ಭಾಳ ಖುಷಿ ಸಂಗತಿ ಅಂತ ತಮ್ಮ ಜೊತೆ ಹಂಚ್ಕೋಬೇಕು. ಇದೇ ಕಾರ್ಯಕ್ರಮದಲ್ಲಿದ್ದಂಥ ಪರಮ ಪೂಜ್ಯರಾದಂಥ ಮಂತ್ರಾಲಯ ಶ್ರೀಗಳು, ಶ್ರೀಪಾದಂಗಳಾದಂಥ ಸುಬುಧೇಂದ್ರ ತೀರ್ಥರು ಸಮಾರಂಭದಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ರವೀಂದ್ರ ಜೋಶಿ ಅವರು ನಮ್ಮವರು, ಇವರಿಗೆ ನಾವು ಸನ್ಮಾನ ಮಾಡಿದ್ರೆ ಇನ್ಯಾರು ಮಾಡಬೇಕು? ನೀವು ಕೃಷ್ಣಧಾಮದವ್ರು ಮಾಡಿದ್ದೀರಿ, ಕೃಷ್ಣ ಮಿತ್ರ ಮಂಡಳಿಯವರು ಮಾಡಿದ್ದೀರಿ ಮೈಸೂರಲ್ಲಿ. ನಾವು ಇವರಿಗೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಜಯಂತಿಯ ಸಂದರ್ಭದಲ್ಲಿ
ನಾವು ಅದ್ಧೂರಿಯಾಗಿ ಅವರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದಾಗ ಸೇರಿದಂಥ ಇಡೀ ಸಭಿಕರು, ನನ್ನ ಎಲ್ಲ ಸಾಮಾಜಿಕ ಪರಿವಾರದ ಬಂಧುಗಳು ಕರತಾಡನ ಮಾಡಿದರು. ನಾನು ಗುಬ್ಬಚ್ಚಿಯ ಹಾಗೆ ಕೂತಿದ್ದೆ. ನಮಸ್ಕಾರ.